ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಇಂದಿನ ಈ ವಿಡಿಯೋಗೆ ಸ್ವಾಗತ. ಪ್ರೀತಿಯ 10ನೇ ತರಗತಿ ಮಕ್ಕಳೇ, ಇನ್ನೇನು ಇದೇ ತಿಂಗಳು 26ನೇ ತಾರೀಕು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2 ನಡೆಯಲಿದೆ. ಈ ಪರೀಕ್ಷೆಯಲ್ಲಿ ಕೇಳಲಾಗುವಂತಹ ಪ್ರಶ್ನೆಗಳ ಕುರಿತು ತಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಮೊದಲಿಗೆ ಯಾರೆಲ್ಲ ಮೊದಲ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರೋ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ತಮಗೆ ಉಪಯುಕ್ತವಾದಲ್ಲಿ ಒಂದು ಲೈಕನ್ನು ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಬನ್ನಿ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಇನ್ನೇ ಮಕ್ಕಳೇ ನೋಡಿ, ಇಲ್ಲಿ ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಇರ್ತದೆ ಬಹು ಆಯ್ಕೆಗಳು. ಅದನ್ನು ನಾನು ಇಲ್ಲಿ ತಿಳಿಸ್ತಾ ಇಲ್ಲ. ಹಾಗೆ ಸಂಬಂಧೀಕರಿಸಿನೂ ಕೂಡ ನಾನು ತಿಳಿಸ್ತಾ ಇಲ್ಲ. ಮೂರನೇ ಮುಖ್ಯ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯುವಂಥದ್ದು. ಇಲ್ಲಿ ನಾನು ಹೇಳುವಂತಹ ಪ್ರಶ್ನೆಗಳಿಗೆ ಹೆಚ್ಚು ನೀವು ಆದ್ಯತೆಯನ್ನು ಕೊಟ್ಟರೆ ಖಂಡಿತವಾಗಲೂ ಈ ಪ್ರಶ್ನೆಗಳಿಗೆ ನೀವು ಪರೀಕ್ಷೆಯಲ್ಲಿ ಎದುರಿಸ್ಬೋದು. ಇವು ಬರುವ ಸಾಧ್ಯತೆ 95% ಇವೇ ಬರ್ತವೆ. ಹಾಗಾಗಿ ಈ ಪ್ರಶ್ನೆಗಳನ್ನು ನೀವು ಓದ್ಕೊಂಡ್ರೆ ನಿಮಗೆ ಉತ್ತಮವಾದ ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ನಮ್ಮ ಭಾಷೆ ಪಾಠದಲ್ಲಿ ಕೇಳಿರುವಂಥ ಪ್ರಶ್ನೆಗಳು: ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು? ಅಥವಾ ಇನ್ನೊಂದು ಪ್ರಶ್ನೆಯನ್ನು ಕೇಳಬಹುದು, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಹಾಗೆ ವ್ಯಾಘ್ರಗೀತೆ ಪಾಠದಲ್ಲಿ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಅಥವಾ ಇನ್ನೊಂದು ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ, ಹುಲಿಗೆ ಪರಮಾನಂದವಾಗಲು ಕಾರಣವೇನು? ನಾನು ಇಲ್ಲಿ ಉತ್ತರವನ್ನು ತಿಳಿಸ್ತಾ ಇಲ್ಲ, ಈಗಾಗಲೇ ನಿಮಗೆ ಉತ್ತರಗಳು ಗೊತ್ತಿರುತ್ತದೆ. ಹಾಗಾಗಿ ಪ್ರಶ್ನೆಗಳನ್ನು ಇವು ಬರಬಹುದು ಅಂತೇಳಿ ತಿಳಿಸ್ತಾ ಇದ್ದೇನೆ. ಇನ್ನು ಲಂಡನ್ ನಗರ ಪಾಠದಲ್ಲಿ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು? ಅಥವಾ ಇನ್ನೊಂದು ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ, ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ? ಇನ್ನು 14ನೇ ಪ್ರಶ್ನೆ ಇದು ಅಗ್ನಿಭೂತಿ ಮತ್ತು ವಾಯುಭೂತಿ ಪಾಠಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರೇನು? ಅಥವಾ ಕೌಸಂಬಿಯ ಅರಸ ಯಾರು? ಇನ್ನೊಂದು ಹಲಗಲಿ ಬೇಡರು ಪದ್ಯಕ್ಕೆ ಸಂಬಂಧಪಟ್ಟಂತೆ ಹಲಗಲಿಯ 4 ಪ್ರಮುಖರು ಯಾರು? ಅಥವಾ ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶವೇನು? ಈ 2 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಬರುವ ಸಾಧ್ಯತೆ ಹೆಚ್ಚಿದೆ. ಮತ್ತು ಕೆಮ್ಮನೆ ಮೀಸೆ ಒತ್ತನೆ ಪದ್ಯದಲ್ಲಿ ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು? ಅಥವಾ ದೃಪದನು ಪಡಿಯರನಿಗೆ ಏನೆಂದು ಹೇಳಿ ಕಳುಹಿಸಿದನು? ಇದು. ಇನ್ನು ಪಠ್ಯಪೂರಕಕ್ಕೆ ಸಂಬಂಧಪಟ್ಟಂತೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ? ಅಥವಾ ಬಾಲರವಿ ಎಲ್ಲಿ ಥಳಥಳಿಸುತ್ತಿದ್ದಾನೆ? ಇದು ಈ ಪ್ರಶ್ನೆಗಳ ಒಂದು ವಾಕ್ಯಕ್ಕೆ ಸಂಬಂಧಪಟ್ಟಂತೆ. ಇನ್ನು 3-4 ವಾಕ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಇಲ್ಲಿ ತಿಳಿಸ್ತಾ ಇದ್ದೇನೆ. 18ನೇ ಪ್ರಶ್ನೆ ನೋಡಿ, ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು? ಅಥವಾ ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ? ಈ 2 ಪ್ರಶ್ನೆಯಲ್ಲಿ ಒಂದು ಖಂಡಿತವಾಗಲೂ ಬಂದೇ ಬರ್ತದೆ. ನಾನು ಪೂರ್ವಸಿದ್ಧತಾ ಪರೀಕ್ಷೆ 1 ಅದನ್ನು ತಾಳೆ ನೋಡಿಕೊಂಡು ಮತ್ತು ಇದನ್ನು ನಾನು ಇಲ್ಲಿ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ. ಇದು 95% ಇವೇ ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ. ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು? ಅಥವಾ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ? ನೆಕ್ಸ್ಟ್ ಲಂಡನ್ ನಗರಕ್ಕೆ ಸಂಬಂಧಪಟ್ಟಂತೆ ಊಲವರ್ಥ ಅಂಗಡಿಯಲ್ಲಿ ಸಿಗುವ ವಸ್ತುಗಳಾವುವು? ಅಥವಾ ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ? ಈ ಪ್ರಶ್ನೆಗಳಲ್ಲಿ 2ರಲ್ಲಿ ಒಂದನ್ನು ಕೇಳುವ ಸಾಧ್ಯತೆ ಇದೆ. ಇನ್ನು ನೆಕ್ಸ್ಟ್ ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳಾವುವು? ಅಥವಾ ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು? ಈ 2 ಪ್ರಶ್ನೆಗಳಲ್ಲಿ ಒಂದನ್ನು ಕೇಳುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದಲ್ಲಿ ಹೊಸಗಾಲದ ಹಸುಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ? ಹಲಗಲಿ ಬೇಡರು ಪದ್ಯದಲ್ಲಿ ಹಲಗಲಿಗೆ ದಂಡು ಬರಲು ಕಾರಣವೇನು? ಅಥವಾ ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು? ಈ 2 ಪ್ರಶ್ನೆಯಲ್ಲಿ ಒಂದನ್ನು ಕೇಳುವ ಸಾಧ್ಯತೆ ಇದೆ. ಇನ್ನು ಪೂರಕ ಪಾಠದಲ್ಲಿ ಈ ಸಲ ನಾನು ಈ ಪ್ರಶ್ನೆಗೆ 100ಕ್ಕೆ 100% ನಾನು ಕೊಡ್ತೀನಿ. ಇದೇ ಪ್ರಶ್ನೆ ಬರುತ್ತೆ ಅಂತೇಳಿ ಅಷ್ಟೊಂದು ಭರವಸೆಯಿಂದ ಹೇಳ್ತಾ ಇದ್ದೇನೆ. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು? ಇದು ಕೇಳ್ತಾರೆ ಅಂತೇಳಿ ನನಗೆ ಒಂದು ಭರವಸೆ ಇದೆ. ಮತ್ತು ನೆಕ್ಸ್ಟ್
ಉದಾತ್ತ ಚಿಂತನೆಗಳಲ್ಲಿ ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು? ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ? ಈ ಎರಡರಲ್ಲಿ ಖಂಡಿತವಾಗಲೂ ಒಂದನ್ನು ಕೇಳ್ತಾರೆ. ಇದು ಕೂಡ 100% ಇನ್ನು ವಚನಗಳಲ್ಲಿ ನಾವು ನೋಡೋದಾದರೆ ಜ್ಞಾನಿ ಅಜ್ಞಾನಿಗಳ ಸಂಘದಲ್ಲಿ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವೇನು? ಇದು ಕೂಡ ಇಂಪಾರ್ಟೆಂಟು, ತುಂಬ ಇಂಪಾರ್ಟೆಂಟು. ಇದನ್ನು ಕೂಡ ಇದೇ ಕೇಳುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಶುಕನಾಸನ ಉಪದೇಶ ಪಾಠದಲ್ಲಿ ನಾನು ಯಾಕೆ ಇಲ್ಲಿ ನಾನು ಪ್ರಾಸ ಬಿಟ್ಟ ಕಥೆಯಲ್ಲಿ ಬಿಟ್ಟಿದ್ದೇನೆ ಅಂದರೆ, ಕಳೆದ ಪರೀಕ್ಷೆ 1ರಲ್ಲಿ ನಾನು ಪ್ರಾಸ ಬಿಟ್ಟ ಕಥೆಯನ್ನು ಆ ಪಾಠದಲ್ಲಿ ಕೇಳಿದ್ದಾರೆ. ಹಾಗಾಗಿ ಈ ಪರೀಕ್ಷೆಯಲ್ಲಿ ಶುಕನಾಸನ ಉಪದೇಶದಲ್ಲಿ ಕೇಳುವ ಸಾಧ್ಯತೆ ಹೆಚ್ಚಿದೆ. ಅದರಲ್ಲಿ ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ, ಇದು 2 ಮಾರ್ಕ್ಸ್ ಇರುವಂಥದ್ದು, ಇದನ್ನೇ ಕೇಳುವ ಸಾಧ್ಯತೆ ಹೆಚ್ಚಿದೆ. ಇವುಗಳನ್ನು ನೀವು ಓದ್ಕೊಂಡ್ರೆ ನಿಮಗೆ 2 ಅಂಕಗಳು ಸಿಕ್ಕೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ. ನೆಕ್ಸ್ಟ್ ಕವಿಕೃತಿ ಪರಿಚಯಕ್ಕೆ ಹೋದರೆ ಇದಕ್ಕೂ ಕೂಡ ಅಷ್ಟೇ 95% ಇವೇ ಬರುವ ಸಾಧ್ಯತೆ ಇದೆ. ಖಂಡಿತವಾಗಲೂ 4ರಲ್ಲಿ 2 ಬಂದೇ ಬರ್ತದೆ. ಒಂದು ದೇವನೂರ ಮಹಾದೇವ, ಇನ್ನೊಂದು ಅಥವಾ ಪಾಠಭಾಗದಲ್ಲಿ DS ಜಯಪ್ಪಗೌಡ. ಪದ್ಯ ಭಾಗಕ್ಕೆ ಹೋದರೆ ಒಂದು ರನ್ನ, ಇನ್ನೊಂದು ಪಂಪ. ಇವುಗಳಲ್ಲೇ ಕೇಳುವ ಸಾಧ್ಯತೆ ಇದೆ. ಖಂಡಿತವಾಗಲೂ ನಾನು ಇದಕ್ಕೆ 100% ನಾನು ನಿಮಗೆ ಭರವಸೆ ಕೊಡ್ತೀನಿ, ಇವುಗಳಲ್ಲಿ ಬಂದೇ ಬರ್ತದೆ. ನೆಕ್ಸ್ಟ್ ಛಂದಸ್ಸಿಗೆ ಹೋದಾಗ ಛಂದಸ್ಸಲ್ಲಿ ಕಳೆದ ಪರೀಕ್ಷೆಯಲ್ಲಿ ನಾವು ವಾರ್ತಕ ಷಟ್ಪದಿ ಬಗ್ಗೆ ಕೇಳಿದರು. ಈ ಸಲ ಕಂದ ಪದ್ಯ ಮತ್ತು ಅಥವಾ ಭಾಮಿನಿ ಷಟ್ಪದಿಯ ಬಗ್ಗೆ ಕೇಳ್ತಾರೆ. ಇವುಗಳನ್ನು ನೀವು ನೋಡಿಕೊಂಡ್ರೆ ಸುಲಭ ಆಗತ್ತೆ. ಅಥವಾ ಇಲ್ಲಿ ವೃತ್ತಗಳನ್ನು ಕೇಳುವ ಸಾಧ್ಯತೆ ಇದೆ. ನೆಕ್ಸ್ಟ್ ಅಲಂಕಾರವನ್ನು ನಾವು ಗಮನಿಸೋದಾದರೆ ಕಳೆದ ಪರೀಕ್ಷೆಯಲ್ಲಿ ಉಪಮಾಲಂಕಾರ ಕೇಳಿದರು. ಈ ಸಲ ರೂಪಕ ಅಲಂಕಾರ ಅಥವಾ ಉತ್ಪ್ರೇಕ್ಷ ಅಲಂಕಾರ ಇವೆರಡೂ ಕೂಡ ಬರುವ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಇವುಗಳಿಗೆ ಒತ್ತನ್ನು ನೀವು ಕೊಡಬೇಕು. ನೆಕ್ಸ್ಟ್ ಗಾದೆ ಮಾತುಗಳನ್ನು ನೀವು ಗಮನಿಸೋದಾದರೆ ನೋಡಿ, ನಾನು ಇಲ್ಲಿ ಕೊಟ್ಟಿದ್ದೀನಿ 4 ಗಾದೆ ಮಾತುಗಳನ್ನು. ಇವುಗಳಿಗೆ ನೀವು ಒತ್ತು ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಭಾವನೆ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ, ಅಥವಾ ಮಾತೇ ಮುತ್ತು ಮಾತೇ ಮೃತ್ಯು, ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ, ತಾಳಿದವನು ಬಾಳಿಯನು. ಖಂಡಿತವಾಗಲೂ ಈ 4ರಲ್ಲಿ ಒಂದು ಗ್ಯಾರಂಟಿ ಬರ್ತದೆ. ಇನ್ನು ಸಂದರ್ಭಕ್ಕೆ ಹೋದರೆ ಪಾಠದ ಭಾಗದಲ್ಲಿ ವ್ಯಾಘ್ರಗೀತೆ ಪಾಠದಲ್ಲಿ ಕೇಳುವ ಸಾಧ್ಯತೆ ಇದೆ. ಇಲ್ಲಿ ನಾನು ಒಂದು ಅಭ್ಯಾಸದಿಂದ ತಗೊಂಡಿದ್ದೀನಿ, ಇನ್ನೊಂದು ಪಾಠದ ಮಧ್ಯದಲ್ಲಿ ಕೇಳುವ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಪಾಠದ ಮಧ್ಯದಲ್ಲಿ ಯಾವುದನ್ನು ಕೇಳ್ತಾರೆ ಅಂತಲೂ ಕೂಡ ಇಲ್ಲಿ ಕೊಟ್ಟಿದ್ದೇನೆ. ಒಂದು, ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ, ಅಥವಾ ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ. ಇನ್ನು 34ನೇದು ಇದು ಭಾಗ್ಯಶಿಲ್ಪಿಗಳು ಪಾಠದಲ್ಲಿ ಸಾಮಾಜಿಕ ಕಾನೂನುಗಳ ಹರಿಕಾರ ಅಥವಾ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಈ 2 ಹೇಳಿಕೆಗಳನ್ನು ಕೇಳುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಯುದ್ಧ ಪಾಠಕ್ಕೆ ಬಂದಾಗ ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ, ಅಥವಾ ನನಗೆ ತುಂಬ ಸುಸ್ತು, ಮಲಗಲು ಒಂದಷ್ಟು ಜಾಗ ಕೊಡಿ. ಈ ರೀತಿ ಪಾಠದ ಮಧ್ಯದಲ್ಲಿ ಕೇಳುವ ಸಾಧ್ಯತೆ ಇದೆ. ಇದನ್ನೇ ಕೇಳ್ತಾರೆ ಅಂತೇಳಿ ನಾನು ಭರವಸೆ ಕೊಡೋದಿಲ್ಲ. ಇಂತಹ ಹೇಳಿಕೆಗಳನ್ನು ಕೇಳುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಪದ್ಯ ಭಾಗಕ್ಕೆ ಬಂದಾಗ ಹಕ್ಕಿ ಹಾರುತ್ತಿದೆ ನೋಡಿದರೆ ಪದ್ಯದಲ್ಲಿ ಸಾರ್ವಭೌಮರ ನೆತ್ತಿಯ ಕುಕ್ಕೆ ಅಥವಾ ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ. ಇನ್ನು ಹಸುರು ಪದ್ಯಕ್ಕೆ ಬಂದಾಗ ಹಸುರಾದುದು ಕವಿಯಾತ್ಮಂ ಅಥವಾ ಹಕ್ಕಿಯ ಕೊರಳಿಂಪು ಹಸುರು. ಇನ್ನು ಕೆಮ್ಮನೆ ಮೀಸೆ ಹೊತ್ತನೆ ಪದ್ಯಕ್ಕೆ ಬಂದಾಗ ಈಗಳೊಂದಡಕೆಯುಂ ಇಲ್ಲ ಕೈಯೊಳ್ ಅಥವಾ ಅರೀರೆ ನೀಮುಂ ಮಾಮುಂ ಒಡನೆ ಓದಿದುವೆಂಬುದನ್ನು. ಈ 2ರಲ್ಲಿ ಒಂದನ್ನು ಕೇಳುವ ಸಾಧ್ಯತೆ ಇದೆ. ಇನ್ನು ಪದ್ಯ ಭಾಗಕ್ಕೆ ಬಂದಾಗ ಯಾವ ಪದ್ಯವನ್ನು ಕೊಡ್ತಾರೆ ಕಂಠಪಾಠದ್ದು ಅಂತಂದರೆ, ಕಳೆದ ಪರೀಕ್ಷೆಯಲ್ಲಿ ಸಂಕಲ್ಪ ಗೀತೆ ಪದ್ಯವನ್ನು ಕೊಟ್ಟಿದ್ದರು. ಹಾಗಾಗಿ ನಾನು ಒಂದು ಊಹೆ ಮಾಡ್ತಾ ಇದ್ದೇನೆ, ಈ ಪದ್ಯವನ್ನು ಕೊಡಬಹುದು ಅಂತೇಳಿ ನನ್ನ ಊಹೆ ಆಗಿದೆ. ಕೌರವೇಂದ್ರನ ಕೊಂದೆನನು ಪದ್ಯದಲ್ಲಿ ಕೊರಳ ಸೆರೆ ಹಿಗ್ಗಿದವ ದೃಗುಜಲ ಅಥವಾ ಮಾರಿಗೌತಣವಾಯಿತು ನಾಳಿನ ಭಾರತ. ಈ 2 ಪ್ಯಾರವನ್ನು ಕೊಡ್ತಾರೆ. 2 ಪ್ಯಾರದಲ್ಲಿ ಯಾವುದಾದ್ರು ಒಂದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಇನ್ನೊಂದು ಏನಪ್ಪ ಇಲ್ಲಿ ಅಂತಂದರೆ, 1ನೇ ಸಾಲು ಮತ್ತು 6ನೇ ಸಾಲು ಅವರೇ ಕೊಡ್ತಾರೆ. ಮಧ್ಯದಲ್ಲಿರುವಂಥ 4 ಸಾಲನ್ನು ನೀವು ಬರೆದ್ರೆ ಸಾಕು. ಇಲ್ಲಿ 4 ಅಂಕ ನಿಮ್ಮದಾಗ್ತದೆ. ಇನ್ನು ಸಾರಾಂಶಕ್ಕೆ ಹೋದಾಗ ಸಾರಾಂಶ ಅಥವಾ ಭಾವಾರ್ಥ ಬರೆಯೋದು ಪದ್ಯವನ್ನು ಯಾವ್ದು ಕೊಡ್ತಾರೆ ಅಂತಂದರೆ, ಇಲ್ಲಿ ನಾನೊಂದು ಇಲ್ಲಿ ಊಹೆ ಮಾಡಿದ್ದೀನಿ. ಯಾವುದು ಅಂದರೆ ಅದು ವೀರಲವ ಪದ್ಯದಿಂದ ಕೊಡಬಹುದು ಅಂಥೇಳಿ. ಇಲ್ಲೂ ಕೂಡ ಒಂದು ಪದ್ಯವನ್ನು ನಾನು ಇಲ್ಲಿ ಹೇಳಿದ್ದೇನೆ. ಎತ್ತನ ತುರಂಗಮಿದು ಪೊಕ್ಕು ಪೋದೋಟಮಂ ತೊತ್ತಳೆದುದು. ಈ ಪದ್ಯ ಭಾಗ ಏನಿದೆ ಇದರ ಸಾಲುಗಳ ಅರ್ಥವನ್ನು ಬರೀಬೇಕು. ಮತ್ತು ಈ ಪದ್ಯ ಆಯ್ಕೆ ಬರೆದು ಇದುಗಳ ಸಾಲುಗಳ
ಸಾರಾಂಶವನ್ನು ಬರೆದು ಅದರ ಮೌಲ್ಯವನ್ನು ಬರೆದು ಇಲ್ಲಿ 4 ಅಂಕ ಖಂಡಿತವಾಗಲೂ ಸಿಗ್ತದೆ. ಇನ್ನು 8th ವಾಕ್ಯಕ್ಕೆ ಸಂಬಂಧಪಟ್ಟಂತೆ ನೋಡಿ, ಇಲ್ಲಿ ಮೊದಲನೇ ಪ್ರಶ್ನೆ 41ನೇ ಪ್ರಶ್ನೆ, ಶಬರಿ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ. ಇದು 100ಕ್ಕೆ 100% ನಿಮಗೂ ಕೂಡ ಗೊತ್ತಿದೆ, ಇದೇ ಪ್ರಶ್ನೆ ಕೇಳ್ತಾರೆ ಅಂತೇಳಿ. ಇನ್ನೊಂದು ಮಕ್ಕಳ ಇಲ್ಲಿ ಗಮನಿಸಿ, ಇದನ್ನು ಇದ್ರ ಅಥವಾ ಅಂತೇಳಿ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ, ಆಪ್ಷನ್ ಕೊಡ್ತಾರೆ. ಏನೇ ಪ್ರಶ್ನೆ ಕೊಟ್ಟರು ಕೂಡ ನೀವು ಸಂಕ್ಷಿಪ್ತವಾಗಿ ಶಬರಿ ಪಾಠದ ಸಾರಾಂಶವನ್ನು ಬರೆದ್ರೆ ನೀವು ಇಲ್ಲಿ ಅಂಕಗಳನ್ನು ಗಳಿಸ್ಕೊಳ್ಬಹುದು. ಹಾಗಾಗಿ ಈ ಒಂದು ಪ್ರಶ್ನೆಗೆ ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ನೀವು ತಯಾರಾದರೆ ಸಾಕು ಅಂತ ನನ್ನ ಭಾವನೆ. ಸಂಕ್ಷಿಪ್ತವಾಗಿ ಯಾವುದೇ ಪ್ರಶ್ನೆ, 2ನೇ ಪ್ರಶ್ನೆ ಏನೇ ಕೇಳಿದ್ರು ಕೂಡ, ಅಥವಾ ಇದೇ ಪ್ರಶ್ನೆಯನ್ನು ಇನ್ನೊಂದು ರೀತಿಯಲ್ಲಿ ಕೇಳಿದ್ರು ಕೂಡ ನೀವು ಶಬರಿ ಪಾಠದ್ದು ನೀವು ಸಂಕ್ಷಿಪ್ತವಾಗಿ ಬರೆದಿದ್ದೆ ಆದರೆ ಖಂಡಿತ ನಿಮಗೆ ಇಲ್ಲಿ 4 ಅಂಕ ಸಿಗ್ತದೆ. ಅದಾದ ಮೇಲೆ ಪದ್ಯ ಭಾಗದಿಂದ ಕೇಳುವಂಥದ್ದು ಸಂಕಲ್ಪ ಗೀತೆಯಲ್ಲಿ ಕೇಳುವ ಸಾಧ್ಯತೆ ಇದೆ. ಇಲ್ಲಿ ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಶಿವರುದ್ರಪ್ಪನವರ ಆಶಯವಾಗಿದೆ. ಇದು ಕೂಡ ಅಷ್ಟೇ, ಆ ಪದ್ಯದ ಸಾರಾಂಶವನ್ನು ಸಂಕ್ಷಿಪ್ತವಾಗಿ ಬರೆದ್ರೆ ಇಲ್ಲಿ ನಿಮಗೆ 4 ಅಂಕ ಸಿಗ್ತದೆ. ಇನ್ನು ಪ್ರಬಂಧಕ್ಕೆ ಬಂದಾಗ ಇಲ್ಲಿ ನಾನು ಒಂದು 3 ಪ್ರಬಂಧಗಳನ್ನು ಕೊಟ್ಟಿದ್ದೇನೆ. ಇದ್ರ ಜೊತೆಗೆ ಅವರು ಔಟ್ ಆಫ್ ಸಿಲೆಬಸ್ಸು ಕೂಡ ಕೊಡ್ತಾರೆ. ಇಲ್ಲಿ ನಮ್ಮ ಪಠ್ಯದಲ್ಲಿರುವಂಥದ್ದನ್ನು ನೀವು ಓದಬೇಕಾಗಿರುವಂಥದ್ದು ತ್ಯಾಜ್ಯ ವಸ್ತು ನಿರ್ವಹಣೆ, ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ, ಸಾಮಾಜಿಕ ಪಿಡುಗುಗಳು. ತ್ಯಾಜ್ಯ ವಸ್ತುಗಳು ಅಂತಂದರೆ ಕಸ ನಿರ್ವಹಣೆ, ಹಸಿ ಕಸ ಮತ್ತು ಒಣ ಕಸವನ್ನು ಹೇಗೆ ಅದನ್ನು ನಿರ್ವಹಣೆ ಮಾಡಬೇಕು, ಎಲ್ಲಿ ಹಾಕಬೇಕು, ಅದನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂದರೆ ಅದರಿಂದ ಆಗುವ ಅನಾನುಕೂಲಗಳೇನು ಅಂಥೇಳಿ ಇದನ್ನು ವಿವರಿಸಬೇಕು. ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಅಂತಂದರೆ ಹಳೆಯ ಸ್ಮಾರಕಗಳು, ರಾಜರುಗಳು ಅಥವಾ ರಾಜವಂಶಸ್ಥರು ಕಟ್ಟಿಸಿರುವಂಥದ್ದು. ಉದಾಹರಣೆಗೆ ಗಂಗರು, ಕದಂಬರು, ಚೋಳರು, ಮೌರ್ಯರು, ಹೀಗೆ ಪಲ್ಲವರು, ಹೀಗೆ ಇವರು ನಿರ್ಮಾಣ ಮಾಡಿರುವಂಥ ಹಳೇ ಕಟ್ಟಡಗಳು, ಅದು ಯಾವುದೇ ಆಗಿರ್ಬೋದು, ಯಾವುದೇ ಧರ್ಮಕ್ಕೆ ಸೇರಿರ್ಬೋದು, ಹಿಂದೂ ಧರ್ಮ ಆಗಿರ್ಬೋದು, ಬೌದ್ಧ ಧರ್ಮ, ಸಿಖ್ ಧರ್ಮ, ಮುಸಲ್ಮಾನ ಧರ್ಮ, ಕ್ರೈಸ್ತ ಧರ್ಮ, ಯಾವುದೇ ಆಗಿರ್ಬೋದು, ಅವುಗಳನ್ನು ಸಂರಕ್ಷಣೆ ಮಾಡೋದು ಹೇಗೆ, ಯಾಕೆ ಮಾಡಬೇಕು, ಮಾಡದಿದ್ದರೆ ಏನಾಗುತ್ತೆ ಅನ್ನೋದನ್ನು ಇಲ್ಲಿ ವಿವರಣೆ ಕೊಟ್ಟರೆ ನಿಮಗೆ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಆಗುತ್ತೆ. ಮತ್ತು ಸಾಮಾಜಿಕ ಪಿಡುಗುಗಳು, ಸಮಾಜದಲ್ಲಿರುವಂತಹ ಸಾಮಾಜಿಕ ಪಿಡುಗುಗಳು, ಬಾಲ್ಯ ವಿವಾಹ, ವರದಕ್ಷಿಣೆ, ಇಂತಹ ಸಮಸ್ಯೆಗಳು ಯಾವುದ್ಯಾವುದಿದೆ ಅವುಗಳನ್ನು ನೀವು ಕುರಿತು ಬರೆದ್ರೆ ನಿಮಗೆ ಇಲ್ಲಿ 5ಕ್ಕೆ 5 ಅಂಕ ಸಿಗ್ತದೆ. ಮತ್ತು ಈ 3 ಕೂಡ ಬರುವ ಸಾಧ್ಯತೆ ಹೆಚ್ಚಿದೆ. ಇಷ್ಟನ್ನು ನೀವು ಓದ್ಕೊಂಡ್ರೆ ಖಂಡಿತ ನಿಮಗೆ ಇವುಗಳಲ್ಲೇ ಬರುವ ಸಾಧ್ಯತೆ ಹೆಚ್ಚಿದೆ. ಆದ್ದರಿಂದ ನಾನು ಈಗ ಏನು ತಿಳಿಸಿದ್ದೇನೆ ಈ ವಿಡಿಯೋದಲ್ಲಿ, ಅವುಗಳು ನಿಮಗೆ ಕನಿಷ್ಠ ನಿಮಗೆ 60 ಅಂಕಗಳನ್ನು ಪಡೆಯೋದರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ. ಇವುಗಳ ಕಡೆ ನೀವು ಹೆಚ್ಚು ಗಮನ ಕೊಡಿ. ವಿಡಿಯೋ ಕೊನೆಯವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಹಂಚ್ಕೊಳ್ಳಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.